Humility means we are willing to accept the trials God sends into our life. ದೀನತೆ ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ಅನುಮತಿಸುವಂತ ಕಷ್ಟಗಳನ್ನ ಸ್ವೀಕರಿಸುವಂತ. So we read in Philippians 2. ಫಿಲಿಪ್ಪಿ 2ರಲ್ಲಿ ನಾವು ನೋಡ್ತೇವೆ these 3 steps of humility. 3 ಆ ಒಂದು ಮೆಟ್ಟಿಲುಗಳನ್ನ ನಾವು ನೋಡಿದೆವು. Then it says in verse 9. ನಂತರ 9ನೇ ವಚನದಲ್ಲಿ ಹೀಗೆ ಹೇಳುತ್ತೆ, Philippians 2:9. 2:9ರಲ್ಲಿ, For this reason God exalted him and gave him a name which is above every name. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು. If I were to ask you this question, ನಾನು ನಿಮಗೆ ಈ ಪ್ರಶ್ನೆ ಕೇಳಿದ್ರೆ, why has God exalted Jesus and given him a name above every name? ಯಾಕೆ ಯೇಸು ಸ್ವಾಮಿಯನ್ನ ಅಷ್ಟು ಎತ್ತರಕ್ಕೆ ಎತ್ತಿ ಎಲ್ಲ ಹೆಸರುಗಳಿಂದ ಹೆಚ್ಚಿನ ಹೆಸರನ್ನು ಕೊಟ್ಟಿದ್ದಾರೆ? You say because he is the son of God. ಆತನು ದೇವರ ಮಗನು ಅದಕ್ಕಾಗಿ ಅಂತ ಹೇಳ್ತೀರಾ. Wrong. ತಪ್ಪು. That's not why he was exalted. ಅದಕ್ಕಾಗಿ ಅಲ್ಲ ಅವನನ್ನ ಹೆಸರನ್ನ ಮೇಲೆ ಎತ್ತಿ. Again, ಮತ್ತೆ why was he exalted above every name and given in the highest place in heaven? ಎಲ್ಲದಕ್ಕಿಂತ ಮೇಲೆ ಎತ್ತಲ್ಪಟ್ಟು ಎಲ್ಲದಕ್ಕಿಂತ ಹೆಚ್ಚಿನ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ? Listen, ಕೇಳಿ. because as a man he kept on humbling himself right to the lowest possible level. ಮನುಷ್ಯನಾಗಿ ಅವನು ತನ್ನನ್ನ ತಗ್ಗಿಸಿಕೊಂಡು ಎಲ್ಲದಕ್ಕಿಂತ ಕೀಳಾದ ಸ್ಥಳಕ್ಕೆ ಹೋದ. That is why even at his birth he was born at the lowest level. ಅದಕ್ಕಾಗಿ ಅವನು ಹುಟ್ಟಿದ ಸಮಯದಲ್ಲಿ ಕೂಡ ಎಲ್ಲರಿಗಿಂತ ಕೀಳಾಗಿ ಹುಟ್ಟಿದ. Now you have seen many poor families in the world. ಲೋಕದಲ್ಲಿ ನೀವು ಬಹಳ ಬಡ ಕುಟುಂಬಗಳನ್ನು ನೋಡಿದ್ದೀರಾ. Tell me if you have found any poor family where the wife gave birth in a cow shed with the cows and donkeys. ಯಾರಾದರೂ ನೀವು ನೋಡಿದಿರಾ? ನೀವು ಹೇಳಿ, ಎಂತ ಬಡತನದಲ್ಲಿದ್ರು ಅವರ ಮಗು ಒಂದು ಕೊಟ್ಟಿಗೆಯಲ್ಲಿ ಹುಟ್ಟಿದ್ದನ್ನ. We are all born in clean rooms and hospitals and all. ನಾವು ಹಾಸ್ಪಿಟಲ್ ನಲ್ಲಿ ಒಳ್ಳೆಯ ಸ್ವಚ್ಛ ಕೊಠಡಿಗಳಲ್ಲಿ ಹುಟ್ಟಿದೆವು. Why was Jesus born in a cow shed? ಯಾಕೆ ಯೇಸು ಸ್ವಾಮಿ ಆ ಕೊಟ್ಟಿಗೆಯಲ್ಲಿ ಹುಟ್ಟಿದ? You know how a husband will plan for his wife's delivery in some good hospital or some nice room at least. ಒಬ್ಬ ಗಂಡನು ತನ್ನ ಹೆಂಡತಿಯ ಆ ಒಂದು ಡೆಲಿವರಿಯನ್ನು ಹೇಗೆ ಒಂದು ಯೋಜನೆ ಮಾಡ್ತಾರೆ ಗೊತ್ತಾ? ಆಸ್ಪತ್ರೆಯಲ್ಲಿ ಹಾಗೆ ಮಾಡಬೇಕು. God the Father planned for the birth of his son for 4,000 years. 4,000 ವರ್ಷ ತನ್ನ ಮಗ ಎಲ್ಲಿ ಹುಟ್ಟಬೇಕು ಅಂತ ಯೋಜನೆಯನ್ನ ಪರಲೋಕ ತಂದೆ ಮಾಡ್ತಾ ಇದ್ರು. You think God could not have found a room in Bethlehem in 4,000 years planning? 4,000 ವರ್ಷದಲ್ಲಿ ದೇವರು ಆ ಯೋಜನೆಯನ್ನ ಮಾಡುವಾಗ ಬೆತ್ಲೆಹೇಮಿನಲ್ಲಿ ಒಂದು ಕೊಠಡಿ ಕಂಡುಕೊಳ್ಳಕ್ಕಾಗಿಲ್ಲ ದೇವರಿಗೆ. It was God who made sure that every hotel in Bethlehem will be full. ದೇವರು ಅದನ್ನ ಸಿದ್ಧಪಡಿಸಿದ್ರು, ಎಲ್ಲ ಕೊಠಡಿಗಳು ತುಂಬಲ್ಪಡಬೇಕು, ಯೇಸು ಸ್ವಾಮಿಗೆ ಸಿಗಬಾರದು ಅಂತ. God made Caesar give a silly rule that everybody must go to their town they were born in. ದೇವರು ಆ ಒಂದು ಮೂರ್ಖ ಒಂದು ನಿರ್ಣಯವನ್ನ ಸೀಸರಿಗೆ ಕೊಟ್ಟರು. ಅವನು ಆ ತರ ಒಂದು ನಿರ್ಣಯವನ್ನು ಕೊಡಬೇಕು, ಎಲ್ಲರೂ ಊರಿಗೆ ಹೋಗ್ಬೇಕು ಅಂತ. Because we want to count all the people in Israel. ಜನಸಂಖ್ಯೆಯನ್ನ ಲೆಕ್ಕ ಮಾಡಿ. In India also we have a thing called census where they count all the people. ಭಾರತದಲ್ಲಿ ಕೂಡ ಜನಸಂಖ್ಯೆ ಒಂದು ಎಣಿಸ್ತಾರೆ. But they don't pass a silly rule, go where you were born and we'll count people there. ಆದ್ರೆ ಈ ಒಂದು ತಪ್ಪು ನಿರ್ಧಾರಗಳನ್ನು ಮಾಡಲ್ಲ. ನೀವು ಹುಟ್ಟಿದ ಸ್ಥಳಕ್ಕೆ ಹೋಗಬೇಕು, ನಿಮ್ಮ ಜನಸಂಖ್ಯೆಯನ್ನ ಎಣಿಸಬೇಕು. You can count people anywhere. Why do you have to go to your hometown to be counted? ನೀವು ಹುಟ್ಟಿದ ಸ್ಥಳಕ್ಕೆ ಯಾಕೆ ಹೋಗಬೇಕು? ನೀವು ಎಲ್ಲಿದ್ರೂ ನಿಮ್ಮ ಲೆಕ್ಕವನ್ನ ಮಾಡಬಹುದು. I can't imagine such a silly rule, a Caesar making such a clever man. ಆ ಒಂದು ಕೈಸರನು ಈ ತರ ಒಂದು ನಿರ್ಧಾರವನ್ನು ಮಾಡಿದ್ದು ನಾನು ಯೋಚನೆ ಕೂಡ ಮಾಡಕ್ಕಾಗಲ್ಲ. ಯಾಕೆ ಮಾಡಿದ್ದಾರೆ ಅಂತ because God wanted Bethlehem to be crowded so that there'll be no room for Jesus to be born. ಯಾಕೆ ಅಂದ್ರೆ ದೇವರು ಬಯಸಿದನು ಆ ಒಂದು ಬೆತ್ಲೆಹೇಮನಲ್ಲಿ ಇವರಿಗೆ ಯೋಸೇಫನಿಗೆ ಮರಿಯಳಿಗೆ ಸ್ಥಳ ಸಿಗಬಾರದು. Otherwise there will be room in Bethlehem. ಅಲ್ಲಿ ಒಂದು ಕೊಠಡಿ ಸಿಕ್ಬಿಡ್ತಾ some hotel will have a room. ಯಾವುದೇ ಒಂದು ಹೋಟೆಲ್ ಅಲ್ಲಿ and then Jesus will be born in a nice room. ಆವಾಗ ಯೇಸು ಸ್ವಾಮಿ ಒಂದು ಒಳ್ಳೆ ಕೊಠಡಿಯಲ್ಲಿ no Jesus has to go underneath everybody. ಯಾಕೆ ಇಲ್ಲ, ಯೇಸು ಸ್ವಾಮಿ ಎಲ್ಲರಿಗಿಂತ ಕೀಳು ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರು. fill up the hotel rooms, there'll be no place. ಅಲ್ಲಿ ಎಲ್ಲ ಕೊಠಡಿಗಳು ತುಂಬಬೇಕು, ಅಲ್ಲಿ ಸ್ಥಳ ಇರಬಾರದು. and he'll have to be born in a cow shed with the cows and the donkeys. ಅಲ್ಲಿ ಒಂದು ಹಸುಗಳು ಕತ್ತೆಗಳ ಮಧ್ಯದಲ್ಲಿ ಕೊಟ್ಟಿಗೆಯಲ್ಲಿ ಹುಟ್ಟಬೇಕು. he can say I was born underneath every human being. ಅಲ್ಲಿ ಯೇಸು ಸ್ವಾಮಿ ಹೇಳಲು ಶಕ್ತನಾಗ್ತಾನೆ, ನಾನು ಎಲ್ಲ ಮನುಷ್ಯನ ಕೀಳು ಮಟ್ಟದಲ್ಲಿ ನಾನು he died the worst death that any human being can die. ಯಾವುದೇ ಮನುಷ್ಯನು ಸಾಯೋದಕ್ಕಿಂತ ಬಹಳ ಕೀಳು ಮಟ್ಟದ ಸಾವನ್ನ ಆತ ಅನುಭವಿಸಿದ. and that also, ಅದು ಕೂಡ by the time Jesus came to earth, ಭೂಮಿಗೆ ಬಂದ ಸಮಯದಲ್ಲಿ God had allowed the Romans to discover the worst way to kill people who are criminals. ದೇವರು ಆ ಒಂದು ರೋಮ ಜನರು ಒಬ್ಬ ಅಪರಾಧಿನ ಸಾಯಿಸಲಿಕ್ಕೆ ಒಂದು ಬಹಳ ಕೀಳಾದ ಮಾರ್ಗವನ್ನು ಕಂಡುಕೊಳ್ಳಕ್ಕೆ ದೇವರು ಅನುಮತಿಸಿದ್ರು. not by hanging them, ಅವ್ರನ್ನ ಗಲ್ಲು ಶಿಕ್ಷೆಯಲ್ಲಿ not even by cutting off their head. ಅವರ ಕತ್ತನ್ನು ಕತ್ತರಿಸೋದು ಅಲ್ಲ. very decent, in a moment it's finished. ಅದು ಬಹಳ ಬೇಗ ಸತ್ತು ಹೋಗ್ಬಿಡ್ತಾರೆ. God made the Romans discover the worst way to kill people.
ರೋಮರು ಕಂಡುಕೊಳ್ಳಿಕ್ಕೆ ಈ ಒಂದು ಬಹಳ ಕ್ರೂರವಾಗಿ ಸಾಯಿಸುವಂತ ಕಾರ್ಯವನ್ನ ಕಂಡುಕೊಳ್ಳೋಕೆ ದೇವರು ಅನುಮತಿಸಿದ್ರು. Make a man hang for on 3 nails for hours and hours and hours and hours. 3 ಮೊಳೆಗಳಲ್ಲಿ ಒಬ್ಬ ವ್ಯಕ್ತಿ ತೂಗಿ ಹಾಗೆ ಸಾಯುವಂತದ್ದು. And you know, when you're hanging on a cross, you can't breathe. ಅಲ್ಲಿ ಒಂದು ತೂಗುವಾಗ ಆ ಶಿಲುಬೆ ಮೇಲೆ ಉಸಿರಾಟ ಆಡೋದು Because your ಕಷ್ಟ. whole body weight is hanging on that one nail on your feet. ಅಲ್ಲಿ ಒಂದು ಕಾಲ ಮೇಲೆ ಇರುವಂತ ಒಂದೇ ಒಂದು ಮೊಳೆಯ ಮೇಲೆ ಪೂರ್ಣ ದೇಹದ ಭಾರ ಇರುತ್ತೆ. And every time you breathe, you have to lift yourself up on that nail, breathe and breathe out. ಆ ಒಂದು ಉಸಿರಾಟ ಆಡಬೇಕು ಅಂದ್ರೆ ಪ್ರತಿ ಸಲ ಉಸಿರು ತಗೊಳ್ಬೇಕು ಅಂದ್ರೆ ಆ ಶರೀರದ ಭಾರವನ್ನ ಮೇಲೆ ಎತ್ತಬೇಕಾಗುತ್ತೆ. And again press on that nail and breathe out. ಆ ಒಂದು ಮೊಳೆಯ ಮೇಲೆ ಭಾರವನ್ನ ಬಿಟ್ಟು ಮೇಲೆ ಎತ್ತಬೇಕಾಗುತ್ತೆ. Imagine doing that for 6 hours. 6 ಗಂಟೆಗಳ ಕಾಲ ಆ ಕೆಲಸವನ್ನು all the ಮಾಡೋದು. people making fun of you and laughing at you. ಆ ಸಮಯದಲ್ಲಿ ಎಲ್ಲ ಜನರು ಅವ್ರನ್ನ ದೂಷಣೆಯನ್ನ ಮಾಡುವುದು, stripped naked, they're just hanging with an underwear there. ಒಂದು ಒಳಗಿನ ಒಂದು ಒಂದು ಕಾಚವನ್ನು ಹಾಕೊಂಡು ಅಲ್ಲಿ ತೂಗುವಂತದ್ದು. To go out in an underwear itself is a humiliating thing. ಅಲ್ಲಿ ಆ ಒಂದು ಬಟ್ಟೆಯನ್ನು ಹಾಕೊಂಡು ಹೋಗೋದೇ ಒಂದು ಅವಮಾನದ ಸಂಗತಿ. That's how he died, with an underwear in public. ಆ ಒಂದು ಎಲ್ಲ ಸಾರ್ವಜನಿಕವಾಗಿ ಒಂದು ಕಾಚವನ್ನು ಹಾಕೊಂಡು ಅಲ್ಲಿ ಸಾಯುವಂತದ್ದು ಯೇಸು ಸ್ವಾಮಿ ಅನುಭವಿಸಿದ್ರು. I thought if Jesus had to die for my sins, at least let him die in a decent way. ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಸಾಯಬೇಕು ಅಂದ್ರೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸತ್ತಿದ್ರೆ ಸಾಕು. He went down and down so that nobody can say I had a worse death than him. ಆತನು ಅಷ್ಟು ಕೀಳಾದ ಪರಿಸ್ಥಿತಿಗೆ ಹೋಗಬೇಕಾಗಿ ಬಂತು. ಅದರಿಂದ ಯಾರು ಆತನಿಗಿಂತ ಕೀಳಾದ ಪರಿಸ್ಥಿತಿಗೆ nobody can say I had a worse birth than Jesus. ಯಾರು ಯೇಸು ಸ್ವಾಮಿಗಿಂತ ಕೀಳಾದ ಒಂದು ಹುಟ್ಟು ನನಗೆ ಸಿಕ್ಕಿಲ್ಲ ಅಂತ ಹೇಳಬಾರದು. And not a worse death than him. ಅದಕ್ಕಿಂತ ಅವನಿಗಿಂತ ಹೆಚ್ಚು ಕೀಳಾದ ಒಂದು ಸಾವು ಸಿಕ್ತು ಅಂತ ಯಾರು ಹೇಳಬಾರದು. From birth to death Jesus was underneath every human being. ಆ ಹುಟ್ಟಿನಿಂದ ಸಾವಿನವರೆಗೆ ಯೇಸು ಸ್ವಾಮಿ ಎಲ್ಲರಿಗಿಂತ ಕೀಳಾದ ಜೀವನವನ್ನು. What did he teach us thereby? ಅದರಿಂದ ಏನು ಕಲಿಸ್ತಾರೆ ನಮಗೆ? The greatest thing in the Christian life is humility. ಅದು ಏನು ಕಲಿಸ್ತಾರೆ ಅಂದ್ರೆ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಮುಖ್ಯವಾದ ಸಂಗತಿ ದೀನತೆ.